ಮಾತಾಡ್ತಾ ಹೇಳಿದ್ರಿ ಅಂದರೆ ಬೇರೆ ಲ್ಯಾಂಗ್ವೇಜಲ್ಲಿ ಏನಾದ್ರು ಈ ಥರದ್ದು ಒಂದು ಸಿನಿಮಾ ಬಂದಿದ್ರೆ ಅದನ್ನು ತುಂಬ ದೊಡ್ಡ ಮಟ್ಟದ ಒಂದು ಪ್ರಮೋಷನ್ ಆಗಲಿ ಅಥವಾ ಸಾತಾಗಲಿ ಇಂಡಸ್ಟ್ರಿ ಕಡೆಯಿಂದ ಸಿಗ್ತಾ ಇತ್ತು. ಅಂದರೆ ಯಾವ ಉದಾಹರಣೆಗೆ ಮಲಯಾಳಮಲ್ಲೇ ಬಂದಿದೆ ಅಂತಂದರೆ ಮಮ್ಮೂಟಿ ಆಗಲಿ ಮೋಹನ್ ಲಾಲ್ ಆಗಲಿ ಇವರೆಲ್ಲೂ ಒಗ್ಗಟ್ಟಾಗಿ ನಿಂತು ಆ ಸಿನಿಮಾಗೆ ಒಂದು ಸಾಥ್ ಕೊಡ್ತಾಯಿದ್ರು. ಸೊ ಆ್ಯಸ್ ಅ ಡೈರೆಕ್ಟ್ರಾಗಿ ಆ್ಯಸ್ ಅ ಹೀರೋ ಆಗಿ ಈ ಸಿನಿಮಾಗೆ ನಮ್ಮ ಕನ್ನಡದಲ್ಲಿ ಸಿಗ್ತಿರುವಂಥ ಸಾಥ್ ಅಂದರೆ ಒಂದಷ್ಟು ಒಳ್ಳೆ ಕಂಟೆಂಟ್ ಸಿನಿಮಾಗಳಿಗೆ ಜೊತೆಯಾಗಿ ನಿಲ್ಲುವಂಥ ಶಕ್ತಿಗಳು ಅಥವಾ ಕೈಗಳು ತೀರಾ ಕಮ್ಮಿ ಆಗ್ತಿದೆ ಅಂತ ಬೇಸರ ಇದೆಯಾ ಅಂತ? ಕಡಿಮೆ ಆಗ್ತಿದೆ ಅಂತ ಬೇಸರ ಅಲ್ಲ. ಫಸ್ಟ್ ಆಫ್ ಆಲ್ ಆ ಕೈ ಜೋಡಿಸೋಂಥ ಶಕ್ತಿಗಳು ಯಾರಿದ್ದಾರೆ ಅವ್ರ ಕಿವಿಗಳಿಗೆ ವಿಷಯ ಬೀಳ್ತಲ್ಲ. ಅದು ಮ್ಯಾನೇಜರ್ಸ್ ಕಡೆಯಿಂದ ಇರ್ಬೋದು, ಬೇರೆ ಬೇರೆ ಲೇಯರ್ಸ್ ಕಡೆಯಿಂದ ಇರ್ಬೋದು. ಯಾರು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಇರೋ ಸತ್ಯ ಹೇಳ್ತಾರೆ. ಅವ್ರ ಕಿವಿಗೆ ಬಿದ್ದಾಗ ಅವರು ಗಮನ ಕೊಟ್ಟೇ ಕೊಡ್ತಾರೆ. ಈ ತುಂಬ ತಪ್ಪಾಗುತ್ತೆ, ಸಪೋರ್ಟೇ ಇಲ್ಲ ಅಂದ್ಬಿಟ್ರೆ ನೋ, ಇಟ್ಸ್ ಆ್ಯಬ್ಸಲ್ಯೂಟ್ಲಿ ನಾಟ್. ಆದರೆ ಏನಾಗ್ತಿದೆ, ಅವ್ರವ್ರ ಸರ್ಕಲಲ್ಲಿ ವರ್ಕ್ ಆಗುತ್ತೆ. ಇವಾಗ ಕಿವಿಗೆ ಬಿದ್ದರೂ ಯಾವುದೋ ಒಂದು ಬರ್ತಾ ಇದೆ ಹಂಗಾಗ್ಬಿಡುತ್ತೆ. ಬಟ್ ಅದನ್ನು ಪುನೀತ್ ಸರ್ ನೋಡಿದ ಥರ ವಿಷನಲ್ಲಿ ಯಾರೂ ನೋಡ್ತಿಲ್ಲ ಅನ್ನೋದು ಬೇಸರ ಇದೆ. ಯಾಕಂದ್ರೆ ಅವ್ರಿಗೆ ಇದು ಅವಶ್ಯಕತೆನೇ ಇರಲಿಲ್ಲ. ನನ್ನಲ್ಲಿದ್ದಂಥ ಆ್ಯಕ್ಟರ್ ನೀವು ಹಾಗೆ ಈ ಸಿನಿಮಾ ಮಾಡಿ ಅನ್ನೋ ಅವಶ್ಯಕತೆ ಅವ್ರು ಇರಲಿಲ್ಲ. ಬಟ್ ಅವರು ಒಂದು 10 ವರ್ಷದ ಮುಂಚೆಗೆ ಹೆಂಗೆ ಇಂಡಸ್ಟ್ರಿಗೆ ಇವಾಗ ಬಂದರೆ ಸಿನಿಮಾ ಹೆಂಗೆ ಆಗುತ್ತೆ ಅಂತ ಅವ್ರು ಏನು ಯೋಚನೆ ಮಾಡಿದ್ರು, ಆ ಥರ ದೂರಕ್ಕೆ ಯಾರು ಯೋಚನೆ ಮಾಡ್ತಿಲ್ಲ. ಇವಾಗ ಸಾಥ್ ಕೊಡೋದಂದರೆ ಈ ಥರ ಏನು ಪ್ರೊಡಕ್ಷನ್ಸ್ ಅವ್ರು ಇರ್ತಾರೆ, ಇಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಇಲ್ಲ ದೊಡ್ಡ ಹೀರೋಸು, ಇಲ್ಲ ಸ್ಟಾರ್ಸ್ಗಳಿರ್ತಾರೆ. ತುಂಬ ದೊಡ್ಡ ಸ್ಟಾರ್ಗಳನ್ನ ರೀಚ್ ಮಾಡೋಷ್ಟು ಶಕ್ತಿ ನಮ್ಮಲ್ಲಿ ಸಿಗಲ್ಲ, ಇಲ್ಲ ಅದಕ್ಕೆ ಒಂದು ಟೈಮ್ ಹಿಡಿದು ಬಿಡುತ್ತೆ. ಪ್ರೊಡಕ್ಷನ್ಸ್ ಅವರು ಸ್ವಲ್ಪ ಎಲ್ಲ ಕಡೆ ಓಡಾಡಿದೆ ನಾನು. ಅಲ್ಲೆಲ್ಲೂ ಈ ಥರ ಸಿನಿಮಾ ಅವರು ಯಾರು ಸ್ಟಾರ್ ಇದ್ದಾರೆ ಅಂತ ಕೇಳ್ತಾರೋ ಹೊರತು ಏನು ಕತೆ ಇದೆ ಅಂತ ಕೇಳ್ತಿಲ್ಲ. ಫಸ್ಟು ಆ ಕತೆ ಇದೆ ಅಂತ ಕೇಳಿಬಿಟ್ರೆ ಆವಾಗ ಎಲ್ಲರೂ ಒಳ್ಳೆ ನಟರೆ, ಎಲ್ಲರೂ ಅದ್ಭುತವಾದ ಕಲಾವಿದರೆ. ಇವ್ರು ನೋಡಿ, ನಮ್ಮ ಫಿಲ್ಮಲ್ಲಿ ಕಾಜಲ್ ಕುಂದರ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಶಿ ಇಸ್ ಎ ಬ್ರಿಲಿಯಂಟ್ ಆ್ಯಕ್ಟರ್, ಎಲ್ಲರಿಗೂ ಗೊತ್ತಿರೋ ಹಾಗೆ. ಜಹಾಂಗೀರ್ ಅವರು ಇದ್ದಾರೆ, ಅವಾರ್ಡ್ ವಿನ್ನಿಂಗ್ ಆ್ಯಕ್ಟರು. ವೀಣಾ ಸುಂದರ್ ಮೇಡಮ್ ಇದ್ದಾರೆ, ಸ್ಟೇಟ್ ಅವಾರ್ಡ್ ವಿನ್ನರು. ರವಿ ಭಟ್ ಸರ್ ಇದ್ದಾರೆ, ಲಕ್ಷ್ಮೀ ಸಿದ್ದಯ್ಯ ಇದ್ದಾರೆ. ಇಟ್ಸ್ ಎ ಗುಡ್ ಸ್ಟಾರ್ ಕಾಸ್ಟ್. ಬಟ್ ಸ್ಟಿಲ್ ಅವ್ರಿಗೆ ಸ್ಟಾರ್ ಕಾಸ್ಟ್ ಅಂದರೆ ಒಂದು ದೊಡ್ಡ ಹೀರೋ ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ದೊಡ್ಡ ಹೀರೋ ಸೂಟ್ ಆಗುವಂಥ ಕತೆ ಇದಲ್ಲ. ನಾವು ಹಾಕೊಂಡು ಮಾಡಿದ್ರೆ ನಮ್ಮೇಲೆ ತಮಾಷೆ ಮಾಡಿಬಿಡ್ತಾರೆ ಅವರು. ಮಾಡಿದ್ರು ಯಾರು ಮಾಡ್ಬೋದು, ಇದೆಲ್ಲ ಪ್ರಶ್ನೆಗಳು ಬಂತು. ಸೊ ಬೇಸರ ಅವ್ರು ಯಾರು ಸಾಥ್ ಕೊಡ್ತಿಲ್ಲ ಅನ್ನೋದಕ್ಕಿಂತ ಎಲ್ಲ ಸಿನಿಮಾಗೂ ಸಾಥ್ ಕೊಡಬೇಕು ಅನ್ನೋದು ಒಂದು ರಿಕ್ವೆಸ್ಟ್ ನಮಗೆ. ಅದು ಇಂಪಾರ್ಟೆಂಟ್. ಈ ಥರ ಸಿನಿಮಾ ಮಾತ್ರ ಅಂತಲ್ಲ, ಒಳ್ಳೆ ಕಾಂಟೆಂಟ್ಗಳು ಬರ್ತಿದ್ದಾವೆ, ಒಳ್ಳೆ ಥರ ಸಿನಿಮಾ. ಎಲ್ಲ ಒಳ್ಳೆ ಕಾಂಟೆಂಟ್ಗೂ ಒಂದು ವೇದಿಕೆ ಬೇಕು. ಯಾರ ಹತ್ರ ಹೋಗಿ ಕೇಳಬೇಕು ಅನ್ನೋದೇ ಗೊತ್ತಿಲ್ಲ ಅವಾಗ ನಮಗೆ. ಸರ್ ಕಾಜಲ್ ಅವರೇ, ನಿಮ್ಮ ಸಿನಿಮಾಗ್ರಫಿ ಅಂದರೆ ಫಿಲ್ಮೋಗ್ರಫಿ ನೋಡ್ತಾ ಹೋದರೆ ನಿಜಕ್ಕೂ ನೀವು ಆಯ್ಕೆ ಮಾಡ್ತಿರೋಂಥ ಸಿನಿಮಾಗಳೇ ತುಂಬ ದೊಡ್ಡ ಚಾಲೆಂಜಿಂಗ್ ಪಾತ್ರಗಳು. ಪೆಪೆ ಆಗಲಿ, KTM ಆಗಲಿ, ಬಾಂಡ್ರವಿ ಆಗಲಿ, ನೀವು ಸಿನಿಮಾ ಆಯ್ಕೆ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸ್ತಾ ಇದ್ರಿ ಆ್ಯಸ್ ಎ ಹೀರೋಯಿನ್ ಆಗಿ. ಸೊ ಆ ಲೆಕ್ಕಾಚಾರಲ್ಲಿ ನೋಡಿದ್ರೆ ಈ ಸಿನಿಮಾ ಕೂಡ ಆ ಟೈಟಲ್ ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟು ವಿಚಾರಗಳು ಬರುತ್ತೆ. ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಅಂದರೆ ಸಿನಿಮಾದ ಆಶಯನೇ ಟೈಟಲ್ನಲ್ಲಿ ಗುರುತಿಸುವಂತಿರೋದು. ನಿಮಗೆ ಈ ಸಿನಿಮಾದ ಆಫರ್ ಬಂದಾಗ ನೀವು ಅದನ್ನು ಅಕ್ಸೆಪ್ಟ್ ಮಾಡಿರೋ ರೀತಿ ಹೇಗಿತ್ತು? ಆರಂಭದಲ್ಲಿ ಕತೆ ಕೇಳಿದಾಗ ಹೇಗೆ ಅನಿಸ್ತು ಅಂತ? ಫಸ್ಟ್ ಆಫ್ ಆಲ್ ಎಲ್ರಿಗೂ ಅನ್ಸೋ ಥರ ಇದು ಕಾನ್ಸೆಪ್ಟ್ ತುಂಬ ಹೊಸದು. ನಾನಂತೂ ಈ ಥರ ಕತೆ ಕೇಳಿರಲಿಲ್ಲ ಈ ಸಬ್ಜೆಕ್ಟ್ನ ಇಟ್ಕೊಂಡು. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇನ್ನೊಂದು ನನ್ನ ಕ್ಯಾರೆಕ್ಟರ್, ಕವಿತಾ ಕ್ಯಾರೆಕ್ಟರ್ ಕೂಡ ನಾನು ಹಿಂದೆ ಮಾಡಿರೋ ಕ್ಯಾರೆಕ್ಟರ್ಸಲ್ಲಿ ತುಂಬ ಅದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಬೇರೆ ಕ್ಯಾರೆಕ್ಟರ್ಸಲ್ಲಿ ನಾವು ಏನು ಅನ್ಕೋತೀವಿ ಅದು ಡೈಲಾಗ್ ಮೂಲಕ ಹೇಳ್ತಾರೆ, ನನಗೆ ಇವಾಗ ಕೋಪ ಬರ್ತಿದೆ, ಬೇಜಾರಾಗ್ತಿದೆ ಅಂತ. ಬಟ್ ಕವಿತಾ ಆ ಥರ ಅಲ್ಲ. ಅವ್ರು ಏನು ಫೀಲ್ ಮಾಡಿದ್ರು ಅವ್ರಿಗೆ ಅದನ್ನ ಹೇಳಕ್ ಬರಲ್ಲ, ಅವ್ರು ಹೇಳಲ್ಲ, ಅದನ್ನ ಅವ್ರ ಮನಸ್ಸಲ್ಲಿ ಇಟ್ಕೋತಾರೆ. ಸೊ ಬಟ್ ಅದು ಆಡಿಯನ್ಸ್ಗೆ ರೀಚ್ ಮಾಡಬೇಕಲ್ವಾ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಸೊ ಹೇಳಬೇಕು. ಅದು ಒಂದು ಹೊಸದಂತ ಅನಿಸ್ತು. ಯಾವ ಥರ ನಾನು ಇದನ್ನ ಯಾವ ಥರ ಪೋರ್ಟ್ರೇ ಮಾಡ್ಬೋದು ಅಂತ ಅದು ನನಗೆ ಕ್ಯೂರಿಯಾಸಿಟಿ ಇತ್ತು. ಸೊ ಆ್ಯಂಡ್ ಆಲ್ಸೋ ಅದು ಯಾಕೆ ಅವ್ರು ಆ ಥರ ಇದ್ದಾರೆ ಅದಕ್ಕೊಂದು ರೀಸನ್ ಇದೆ. ಆ ರೀಸನ್ ನನಗೆ ಇಷ್ಟ ಆಯಿತು. ಆ್ಯಂಡ್ ಕವಿತಾ ಕ್ಯಾರೆಕ್ಟರ್ ಕಾಂಪ್ಲಿಮೆಂಟ್ಸ್ ವೆರಿ ವೆಲ್ ವಿತ್ ಶಿವಾಸ್ ಕ್ಯಾರೆಕ್ಟರ್. ಅವರಿಬ್ರು ಯಾಕೆ ಒಂದಾಗ್ತಾರೆ, ಅವ್ರ ಮಧ್ಯದಲ್ಲಿ ತುಂಬ ಕಥೆಗಳಿದೆ. ಸೊ ಅದೆಲ್ಲ ತುಂಬ ಇಷ್ಟ ಆಯಿತು. ಸೊ ಆ್ಯಂಡ್ ಯೂನಿಕ್ ಸಬ್ಜೆಕ್ಟ್, ವೆರಿ ಆರ್ಟಿಸ್ಟಿಕ್ಲಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಫನ್ ಕೂಡ ಇದ್ದಾರೆ. ಸೊ ಇದು ಎಲ್ಲ ಕಾನ್ಸೆಪ್ಟ್ ಇದೆ, ಎಲ್ಲ ಎಲಿಮೆಂಟ್ಸ್ ಇದೆ ಅಂತ ಖುಷಿ ಆಯಿತು. ಸೊ ಅದಕ್ಕೆ ಪಾಠ. ಸಿನಿಮಾದ ಕತೆ ಕೇಳುವಾಗ ಸಂದರ್ಭದಲ್ಲಿ ಈ ವಿಟಿಲಿಗೋ ಅನ್ನೋ ವಿಚಾರವಾಗಿ ನಿಮ್ಗೆ ಏನಾದ್ರು ಐಡಿಯಾ ಇತ್ತಾ? ಸಾಮಾನ್ಯವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿದ್ರಾ ಅಂತ? ನನಗೆ ಗೊತ್ತಿತ್ತು ಆ್ಯಕ್ಚುಲಿ. ಐ ಥಿಂಕ್ ನನ್ನ ಸ್ಕೂಲಲ್ಲಿ ಯಾರಿಗೂ ಒಬ್ರಿಗಿತ್ತು. ಏನು ಹೊಸದಂತ ನಂಗೆ ಅನಿಸಿಲ್ಲ. ಐ ಥಿಂಕ್ ನಾವು ಯಾವಾಗ ಮಕ್ಕಳು ಇರ್ತೀವಿ ಅವಾಗ ಏನೋ ನಮಗೆ ಡಿಫ್ರೆಂಟ್ ಅಂತ ಅನ್ಸಲ್ಲ. ಐ ಥಿಂಕ್ ಅದು ಸೊಸೈಟಿನೇ ನಮ್ಮ ಮೈಂಡಲ್ಲಿ ಹಾಕಿರುತ್ತೆ, ಅಲ್ಲಿ ಅವ್ರ ಹತ್ರ ಮಾತಾಡಬೇಡ, ಇವ್ರ ಹತ್ರ ಮಾತಾಡಬೇಡ ಅಂತ. ಬಟ್ ಐ ಥಿಂಕ್ ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ಇರುವಾಗ, ಫಾರ್ ಎಕ್ಸಾಂಪಲ್ ನಾನು ಫ್ಯೂ ವಿಡಿಯೋಸ್ ನೋಡಿದ್ದೀನಿ ಔಟ್ ಆಫ್ ಇಂಡಿಯಾದು, ಅಲ್ಲಿ ರೇಸಿಸಮ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಬಟ್ ಚಿಕ್ಕ ಮಕ್ಕಳಿಗೆ ಅದೆಲ್ಲ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಫ್ರೆಂಡ್ಸ್ ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ.
ಅದು ನಾವು ದೊಡ್ಡವರು ಆಗೋ ಸಿನ್ಸ್ ಹೌ ವಿ ಗ್ರೋ ಅಪ್ ಆವಾಗ ಸೊಸೈಟಿದು ಒಂದೊಂದು ಕೇಳಿಬಿಟ್ಟು ನಾವು ಒಂದೊಂದು ಒಪಿನಿಯನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಐ ಥಿಂಕ್ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ನೋಡಿರೋದ್ರಿಂದ ನನಗೆ ಅದು ಏನು ಡಿಫ್ರೆಂಟ್ ಅಂತ ಆ ಥಾಟ್ ಇರಲಿಲ್ಲ. ಬಟ್ ಯಾ ಆಫ್ಟರ್ ನೀವು ಅಪ್ರೋಚ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಐ ರೆಡ್ ಅಬೌಟ್ ಇಟ್. ಸೊ ನಂಗೆ ರೀಸನ್ ಗೊತ್ತಾಯ್ತು ಯಾಕಂತ. ಇಟ್ಸ್ ಜಸ್ಟ್ ನಮ್ಮ ಬಾಡಿ ಮಿಲಾನಿನ್ ಪ್ರೊಡ್ಯೂಸ್ ಮಾಡುತ್ತಲ್ವಾ, ಆ ಸೆಲ್ನ ನಮ್ಮ ಬಾಡಿ ಬೈ ಮಿಸ್ಟೇಕ್ಲಿ ಡಿಲೀಟ್ ಮಾಡ್ತಾ ಹೋಗುತ್ತೆ. ಸೊ ಅಷ್ಟೇ ಇರೋದು. ಇಟ್ಸ್ ಜಸ್ಟ್ ಒಂದು ಸ್ಕಿನ್ ಡೆಫಿಷಿಯನ್ಸಿ, ಅದೇನು ಕಾಯಿಲೆ ಅಲ್ಲ, ಏನು ಡಿಸೀಸ್ ಅಲ್ಲ, ಅದು ಯಾರಿಗೂ ಸ್ಪ್ರೆಡ್ ಆಗಲ್ಲ ಇದೆಲ್ಲ ನನ್ಗೆ ಗೊತ್ತಿತ್ತು, ಬಟ್ ರೀಸನ್ ಗೊತ್ತಿರಲಿಲ್ಲ. ಅದು ನಾನು ಸಾಮಾನ್ಯವಾಗಿ ಸಿನಿಮಾದ ಕಥೆಗಳನ್ನು ಹೇಗೆ ಆಯ್ಕೆ ಮಾಡ್ತೀರಾ ಅಂತ ನೀವು? ನಾನು ಪ್ರತಿ ಸಿನಿಮಾ ಟು ಸಿನಿಮಾ ಚಾನಲ್ಸ್ಗಳು ಬ್ರೇಕ್ ಮಾಡ್ತೀರಾ? ಐ ಥಿಂಕ್ ಟು ಬಿ ವೆರಿ ಆನೆಸ್ಟ್, ನನಗೆ ಏನು ಮಾಡಬೇಕು ಅದಕ್ಕಿಂತ ಜಾಸ್ತಿ ಏನು ಮಾಡಬಾರ್ದು ಅಂತ ಅದೊಂದು ಇಟ್ಸ್ ಮೋಸ್ಟ್ಲಿ ಬೇಸ್ಡ್ ಆನ್ ಇಂಟ್ಯೂಷನ್ ಓನ್ಲಿ. ಬಟ್ ಸಿಂಪಲ್ ಆಗಿ ಹೇಳಬೇಕಿದ್ರೆ ಅವಾಗ ಯಾರು ನರೇಟ್ ಮಾಡ್ತಾರೆ ಅವಾಗ ನನ್ನ ಅದರಲ್ಲಿ ನೋಡೋಕ್ಕಾಗಲ್ಲ ಅಂದರೆ ಮಾಡಲ್ಲ ಅಷ್ಟೇ. ಇಫ್ ಐ ಕ್ಯಾನ್ ಸಿ ಮೈ ಸೆಲ್ಫ್ ಇನ್ ಇಟ್. ಸೊ ಆ್ಯಂಡ್ ಆಲ್ಸೋ ನಾನು ಸ್ವಲ್ಪ ಸೆಲ್ಫಿಶ್ ಆಸ್ ಅನ್ ಆ್ಯಕ್ಟರ್. ಐ ವಾಂಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್, ಸ್ವಲ್ಪ ಡೆಪ್ತ್ ಇರೋ ಕ್ಯಾರೆಕ್ಟರ್ಸ್, ಮತ್ತು ಏನು ಹೇಳಕ್ಕೆ ಹೊರಟಿದ್ದಾರೆ ಆ ಕ್ಯಾರೆಕ್ಟರ್, ಆ ಫಿಲ್ಮ್, ಅದೆಲ್ಲ ಸ್ವಲ್ಪ ನೋಡ್ತೀನಿ. ಸೊ ಐ ಆಮ್ ಫಾರ್ಚುನೇಟ್ ಇನಫ್ ಆಲ್ಸೋ ಆ ಥರ ಸ್ಕ್ರಿಪ್ಟ್ ಬಂದಿದೆ ಅಂತ.